ಅದು ಮ್ಯಾಚ್ ಅಂದ್ರೆ ಗುರು. ಜಿತೇಶ್ ಶರ್ಮಾ ಸೂಪರ್ ಬ್ಯಾಟಿಂಗ್ ಗುರು. 85 ರನ್ನು, ಅನ್ಬಿಲಿಯಬಲ್. ಲಾಸ್ಟ್ ಮ್ಯಾಚ್ಗೂ ಈ ಮ್ಯಾಚ್ಗೂ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಮ್ಯಾಚ್ ಮಿಡ್ಲ್ ಆರ್ಡರ್ ಫೇಲು. ಈ ಸತಿ ಮಯಾಂಕ್ ಅಗರ್ವಾಲ್ ಮತ್ತೆ ಜಿತೇಶ್ ಶರ್ಮಾ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಅನ್ಬಿಲಿಯಬಲ್ ಪಾರ್ಟ್ನರ್ಶಿಪ್. ಜೊತೆಗೆ ನಮ್ಮ ಕೊಹ್ಲಿ ಹಾಫ್ ಸೆಂಚುರಿ ಮಾಡಿದಾಗ್ಲೇ ನಾನು ಫಿಕ್ಸ್ ಆಗಿದ್ದೆ, ಯಾಕೆಂದ್ರೆ ಈ ಸೀಸನ್ ಅಲ್ಲಿ ಅವ್ರು ಹಾಫ್ ಸೆಂಚುರಿ ಆಡಿರೋ ಯಾವ ಮ್ಯಾಚ್ ಸೋತಿಲ್ಲ. ಸೊ ಅಲ್ಲಿ ಒಂದು ಕ್ಯೂ ಸಿಕ್ತು ನನ್ಗೆ, ಓಕೆ ಈ ಮ್ಯಾಚ್ ಗೆಲ್ತೀವಿ ಅಂತ. ಅಲ್ಲಿವರೆಗೂ ನಂಬಿಕೆ ಇರ್ಲಿಲ್ಲ. ಫಸ್ಟ್ ಹಾಫ್ ಅಂತೂ ಅವ್ರ ಬ್ಯಾಟಿಂಗ್ ನೋಡಿ ಹೋಯ್ತು ಮ್ಯಾಚ್ ಅನ್ಕೊಂಡಿದ್ದೆ. ಬಟ್ ಮ್ಯಾಚ್ ಕೊನೆಗೆ ನಮ್ದಾಯ್ತು. ಎಂದಿನಂತೆ ಇವತ್ತು ಪೂಜೆ ಮಾಡಿಸಿದ್ದೆ. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಬೇಜಾರೇನಪ್ಪಾ ಅಂತಂದ್ರೆ, ಈ ದಿಗ್ವೇಶ್ದು ಅದು ಮ್ಯಾನ್ ಕೇಡಿಂಗ್ ರನ್ಔಟ್ ಕೇಳಿದ್ದು ಎಷ್ಟು ಕೋಪ ಬಂದಿತ್ತು ಅಂತಂದ್ರೆ, ಅಲ್ಲ ಇವನು ಇಡೀ ಸೀಸನ್ ಉಗಿಸ್ಕೊಂಡ್ ಬಂದಿದ್ದಾನೆ, ಬ್ಯಾನ್ ಆಗಿದ್ದಾನೆ, ಫೈನ್ ಹಾಕ್ಸ್ಕೊಂಡಿದ್ದಾನೆ. ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಅಲ್ಲಾದ್ರೂ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಹೋಗೋದ್ ಬಿಟ್ಟು ಇಲ್ಲೂ ಬೇಕಿತ್ತು ಅವನ್ಗೆ. ಇಲ್ಲಿ ಮಾನವೀಯತೆ ಅಂದ್ರೆ ಗೇಮ್ ಸ್ಪಿರಿಟ್ ಮೆರೆದಿದ್ದು ಅಂದ್ರೆ ರಿಷಬ್ ಪಂತ್ ಔಟ್ ಬೇಡ ಅಂದಿದ್ದು, ಅದು ಮೆಚ್ಕೊಂಡ್ಲೇಬೇಕು ರಿಷಬ್ ಪಂತ್ನ. ಇನ್ನು ಈಗ ನಾವು ಟಾಪ್ 2 ನಲ್ಲಿ ಫಿನಿಶ್ ಮಾಡಿದೀವಿ. ನೆಕ್ಸ್ಟ್ ಪಂಜಾಬ್ ಜೊತೆ ಸಿಗೋಣ ಮುಂದಿನ ಮ್ಯಾಚ್ ಅಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.